ಒಂದಾನೊಂದು ಕಾಲದಲ್ಲಿ ಅರಣ್ಯದ ಅಂಚಿನಲ್ಲಿನ ಒಂದು ಹಳ್ಳಿಯಲ್ಲಿ ಚಿಕ್ಕಿ ಎಂಬ ಬುದ್ಧಿವಂತ ಕೋಳಿ ಇತ್ತು. ಅವಳು ತನ್ನ ಚತುರತೆಯಿಂದ ಹಳ್ಳಿಯ ಜಾನುವಾರುಗಳ ಮೆಚ್ಚುಗೆಗೆ ಪಾತ್ರರಾಗಿದ್ದಳು. ಆ ಅರಣ್ಯದೊಳಗೆ ರಿಂಬ ಎಂಬ ಒಂದು ಕುತಂತ್ರಿ ನರಿ ವಾಸವಾಗಿದ್ದ. ಸುಲಭವಾಗಿ ಕಾಡು ಪ್ರಾಣಿಗಳನ್ನು ಹಿಡಿದು ತಿನ್ನುತ್ತಿದ್ದ. ರಿಂಬಾಗೆ ಈಗ ಕೋಳಿಯನ್ನು ತಿನ್ನಬೇಕೆಂಬ ತೀವ್ರ ಆಸೆ ಹುಟ್ಟಿತು. ಚಿಕ್ಕಿಯೇ ಅವನ ತಿನಿಸಿನ ಮೊದಲ ಗುರಿಯಾಯಿತು. ಒಂದು ದಿನ ಮಧ್ಯಾಹ್ನ ರಿಂಬ ಬೇಲಿಯಾಚೆ ಓಡಾಡುತ್ತಿದ್ದ ಚಿಕ್ಕಿಯನ್ನು ನೋಡಿದ. ಅವಳು ನೆಲದಲ್ಲೊಂದು ಕಡೆ ಕಾಳು ಹೆರಕಿ ತಿನ್ನುತ್ತಾ ಇದ್ದಳು. ಇವತ್ತಿನ ಸಂಜೆಗೆ ಭರ್ಜರಿ ಭೋಜನವುಂಟು ಎಂದು ನಗುತ್ತಲೇ ಯೋಜನೆ ಮಾಡಿದ ರಿಂಬ. ಆದರೆ ಚಿಕ್ಕಿಗೆ ಆತನ ದುರಾಲೋಚನೆ ಅಳಿಲಿನ ಮೂಲಕ ಗೊತ್ತಾಯಿತು. ತಕ್ಷಣವೇ ಅವಳು ಒಂದು ಐಡಿಯಾ ಮಾಡಿದಳು. ಅದೇ ರಾತ್ರಿ ಅವಳು ತನ್ನ ಗೂಡಿನಲ್ಲಿ ಕುಂಬಳಕಾಯಿ ಇಟ್ಟು ಅದರ ಮೇಲೆ ಬಟ್ಟೆ ಮುಚ್ಚಿ ಪುಕ್ಕಗಳನ್ನು ಹಾಕಿ ನಿದ್ರಿಸುತ್ತಿರುವ ಕೋಳಿಯಂತೆ ತೋರಿಸುವಂತೆ ಮಾಡಿ ಅದನ್ನು ಮರಕ್ಕೆ ಹಗ್ಗದಿಂದ ಕಟ್ಟಿದಳು. ಆ ಹಗ್ಗದ ಕೊನೆಯಲ್ಲಿ ಮಣ್ಣಿನಿಂದ ತುಂಬಿದ ಕೊಡಕ್ಕೆ ಕಟ್ಟಿ ಹುಲ್ಲನ್ನು ತುಂಬಿದಳು. ಮೇಲಾಗಿ ಹತ್ತಿರವೇ ಕೋಳಿಯ ಬೆವರನ್ನು ಹಾಕಿ ಕೆಲವು ಮೊಟ್ಟೆಯನ್ನು ಇಟ್ಟಳು. ಹೀಗೆ ಇನ್ನಷ್ಟು ನಂಬಿಕೆ ಬರುವಂತೆ ಮಾಡಿದಳು. ಮಧ್ಯರಾತ್ರಿ ರಿಂಬ ನಿಧಾನವಾಗಿ ಬಂದ. ಆ ನಕಲಿ ಕೋಳಿಯ ರೆಕ್ಕೆಗಳ ಮೇಲೆ ಕಣ್ಣು ಬಿದ್ದ ಕೂಡಲೇ ಅವನು ಹಾರಿಬಿಟ್ಟ. ಇದೀಗ ಸಿಕ್ಕಿಬಿದ್ದೆ ಎಂದು ಕೂಗಿ ಕುಣಿದಾಡಿದ. ಆದರೆ ಆ ಹೊತ್ತಿಗೆ ಡಬ್ ಡಬ್ ಡಬರ್ ಎಂಬ ಶಬ್ದವಾಯಿತು. ನೋಡುತ್ತಿದ್ದಂತೆಯೇ ಅದರ ಕುತ್ತಿಗೆಗೆ ಉರುಳು ಬಿದ್ದಿತು. ಅವನ ಕುತ್ತಿಗೆಗೆ ಹಗ್ಗ ಸಿಲುಕಿ ಸಿಕ್ಕಿ ಅವನನ್ನು ಗಾಳಿಗೆ ಎತ್ತಿ ಒಮ್ಮೆ ತಿರುಗಿಸಿ ಕೆಳಗೆ ಹಾಕಿತು. ಅಲ್ಲಿ ಚಿಕ್ಕಿ ಸರಿಯಾಗಿ ಕಟ್ಟಿದ ಒರಟಾದ ಕಾಳಿನಿಂದ ತುಂಬಿದ ಪಾತ್ರೆಯು ಮೇಲೆ ಅವನ ಮೇಲೆ ಜೋರು ಶಬ್ದ ಮಾಡುತ್ತಾ ಬಿದ್ದಿತು. ಮೈಯೆಲ್ಲಾ ಮಣ್ಣು ಕೆಸರಿನಿಂದ ಕೊಳಕಾಯಿತು. ಅವನ ಕಣ್ಣು ದೊಡ್ಡದಾಯಿತು, ಮುಖ ಇಕ್ಕಟ್ಟಿನಿಂದ ತುಂಬಿತು. ಅವನು ಕೂಗುತ್ತಾ ಬಡಿದುಕೊಳ್ಳುತ್ತಿದ್ದ. ಮಾಲೀಕ ಹಾಗೂ ಕೊಟ್ಟಿಗೆಯಲ್ಲಿದ್ದ ಜಾನುವಾರುಗಳು ಅಲ್ಲಿ ಆದ ಶಬ್ದದಿಂದ ಎದ್ದು ಬಂದು ನೋಡಿದವು. ಹಸು, ಆಡು, ಕೋಳಿ ಮುಂತಾದವುಗಳು ಆತನನ್ನು ನೋಡಿ ಜೋರಾಗಿ ನಕ್ಕವು. ಚಿಕ್ಕಿ ನಗುತ್ತಾ ಹೊರಬಂದು ಹೇಳಿದಳು, ಅತಿ ಬುದ್ಧಿವಂತಿಕೆ ಅಪಾಯಕ್ಕೆ ಆಹ್ವಾನ. ಮುಖ ಕೆಂಪಾಗಿ ಲಜ್ಜೆಯಿಂದ ರಿಂಬ ಓಡಿದನು. ಮತ್ತೆ ಯಾವತ್ತೂ ಚಿಕ್ಕಿಯ ಹತ್ತಿರ ಬರಬಾರದೆಂದು ನಿರ್ಧರಿಸಿದನು. ಚಿಕ್ಕಿ ಆ ಊರಲ್ಲಿ ತನ್ನ ಬುದ್ಧಿವಂತಿಕೆಯಿಂದ ಹೆಸರುವಾಸಿ ಆದಳು. ನೀತಿ, ಚತುರತೆ ಮತ್ತು ಧೈರ್ಯದಿಂದ ಕುತಂತ್ರವನ್ನು ಸೋಲಿಸಬಹುದು.